ಪರಮ ತಂದೆ ನಿನಗೆ ವಂದನೆ. ಯೇಸು ಸ್ವಾಮಿ ನಿನಗೆ ವಂದನೆ. ಪವಿತ್ರಾತ್ಮ ನಿನಗೆ ವಂದನೆ. ತ್ರಿಯೇಕನೇ ನಿನಗೆ ವಂದನೆ. ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸುವಿಗೆ ಮಹಿಮೆ ಉಂಟಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬಿದ್ದೇನೆ. ಹಾಗೆ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಈ ವೇಳೆಯಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ ಈ ರೀತಿಯಾಗಿ ಹೇಳ್ತದೆ: ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಾಧಾನ ಎಂಬ ಪದ ಬೈಬಲ್ನಲ್ಲಿ ನಾವು 290ಕ್ಕಿಂತಲೂ ಹೆಚ್ಚು ಸಲ ಬರೆದಿರುವುದನ್ನು ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ 1 ಯೋಹಾನ ಪತ್ರಿಕೆಯನ್ನು ಬಿಟ್ಟು 90 ಸಾರಿ ಸಮಾಧಾನ ಎಂಬ ಪದವನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನೋಡ್ತೇವೆ, ಸಮಾಧಾನ ಪಡಿಸುವವರು ಯಾರು ಎಂಬುದಾಗಿ ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಸಮಾಧಾನ ಪಡಿಸುವವರು ಎಂಬುದಾಗಿ ನಾವು ನೋಡುವಾಗ ದೇವರ ಮಾರ್ಗದಲ್ಲಿ, ಕ್ರಿಸ್ತ ಯೇಸುವಿನ ಮಾರ್ಗದಲ್ಲಿ ಸಮಾಧಾನವನ್ನು ಬಯಸುವವರು ಮತ್ತು ಸಮಾಧಾನಕ್ಕಾಗಿ ಹಾರೈಸುವರು ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡುತ್ತೇವೆ, ಇವತ್ತು ಮನುಷ್ಯ ಕುಲದಲ್ಲಿ ಸಮಾಧಾನವನ್ನು ನೋಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಮೂಲ ಕಾರಣ ಪಾಪ. ಜಗಳಗಳು, ಹೊಟ್ಟೆ ಕಿಚ್ಚು, ಮತ್ಸರ, ಕೊಲೆಗಳಲ್ಲಿ, ಆತ್ಮಹತ್ಯೆಗಳಲ್ಲಿ ಮನುಷ್ಯನ ಜೀವಿತ ಅಂತ್ಯಗೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ, ಈ ಸಮಾಧಾನ ಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ. ಲೋಕದಲ್ಲಿ ಕ್ಷಣಿಕವಾದ ಸಮಾಧಾನ ಸಿಕ್ಕುತ್ತದೆ. ಈ ಲೋಕದ ಸಂಗತಿಗಳಿಂದ ನಾವು ಕ್ಷಣಿಕವಾದ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬಹುದು. ಆದರೆ ಶಾಶ್ವತವಾದ ಸಮಾಧಾನವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಯಾಕಂದ್ರೆ ನೋಡಿದ್ರೆ ಯೋಬನ ಗ್ರಂಥ 25ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಆ ವಚನವನ್ನು ನೋಡಿಕೊಳ್ಳೋಣ. ಆತನಲ್ಲಿ ಪ್ರಭುತ್ವವು ಭೀಕರತ್ವವು ಉಂಟು, ತನ್ನ ಉನ್ನತ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಿದವನು ಆತನೇ. ನೋಡ್ರಿ, ಸಮಾಧಾನ ಇದು ಉನ್ನತ ಲೋಕದಲ್ಲಿರುವಂತಹ ಒಂದು ಸಂಗತಿಯಾಗಿದೆ. ಉನ್ನತ ಲೋಕಕ್ಕೆ ಯಜಮಾನನಾಗಿರುವ ಸೃಷ್ಟಿಕರ್ತನಾದ ಯೇಸುವಿನ ಮೂಲಕ ಮಾತ್ರ ಈ ಸಮಾಧಾನವನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ. ಆದ್ದರಿಂದ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಯಾರು ಯೇಸುವಿನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಕರ್ತನಾದ ದೇವರೊಂದಿಗೆ ಐಕ್ಯತೆಯನ್ನು ಹೊಂದಿ, ಆ ಪಾಪ ಕ್ಷಮಾಪಣೆಯನ್ನು ಹೊಂದಿ, ದೇವರ ಕೋಪದಿಂದ ಬಿಡುಗಡೆ ಹೊಂದಿ, ಆ ಪಾಪದ ನಿಮಿತ್ತ, ಶಾಪದ ನಿಮಿತ್ತ ಬಂದಂತ ಅಸಮಾಧಾನ, ಗಲಿಬಿಲಿ, ಕೊಲೆ, ಮದ, ಮತ್ಸರ, ಜಗಳ ಇವೆಲ್ಲವುಗಳಿಗೆ ಒಂದು ಏನಾಗುತ್ತೆ, ಅಂತ್ಯ ಆಗುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ತಿಳಿದುಕೊಳ್ಳಬಹುದು ಪ್ರಿಯ. ಯಾವಾಗ ನಾವು ಯೇಸು ಕ್ರಿಸ್ತನ ಮೂಲಕ ನಾವು ರಕ್ಷಣೆ ಹೊಂದುತ್ತೇವೆ, ಅಂದ್ರೆ ಪಾಪ ಕ್ಷಮಾಪಣೆಯನ್ನು ಹೊಂದಿ ಯೇಸುವನ್ನು ಹಿಂಬಾಲಿಸುತ್ತೇವೆ, ಅವಾಗ ಆ ಮೇಲಣ ಲೋಕದಿಂದ ನಮ್ಮ ಹೃದಯದೊಳಗೆ ಬರುವಂತಹ ಒಂದು ಸಂಗತಿ ಅದು ಸಮಾಧಾನವಾಗಿದೆ. ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ, ಮೇಲಿನಿಂದ ಬರುವ ಜ್ಞಾನ ಮೊದಲು ಪರಿಶುದ್ಧತೆ, ಸಮಾಧಾನ, ಸಂತೋಷ, ಕರುಣೆ ಮುಂತಾದ ಒಳ್ಳೆ ಫಲಗಳು ಅದು ದೇವರಿಂದ ಬರುವಂತದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವು ಗಮನಿಸ್ತೇವೆ, ಇಲ್ಲಿ ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ ನಾವು ನೋಡೋದಾದ್ರೆ, ಸಮಾಧಾನ ಆ ಯೇಸುವಿನ ಮೂಲಕ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬಕ್ಕೆ, ಒಂದು ಪ್ರಾಂತಕ್ಕೆ ಯಾರು ಕೊಡ್ತಾರೋ ಅವರು ಧನ್ಯರು. ಅಂದ್ರೆ ಯೇಸುವನ್ನು ಯಾರು ಕೊಡ್ತಾರೋ, ಯೇಸು ನಾಮವನ್ನು ಯಾರು ಶುಭ ಸಂದೇಶದ ಮೂಲಕ ಯಾರು ಕೊಡ್ತಾರೋ ಅವರು ಧನ್ಯರು, ಅವರು ದೇವರ ಮಕ್ಕಳು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಸಮಾಧಾನ ಕರ್ತನು, ಸಮಾಧಾನ ಪ್ರಭು ಯೇಸು,
ಅವರ ಆ ಸಮಾಧಾನ ಇರುವಂತವರು ಅವರು ದೇವರ ಮಕ್ಕಳಾಗಿದ್ದಾರೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ ಕೊನೆ ವಚನದಲ್ಲಿ ನಾವು ನೋಡ್ತೇವೆ, ಏನಂತ ಹೇಳ್ತಿದ್ದಾರೆ? ಸಮಾಧಾನ ಪಡಿಸುವವನು ಸಮಾಧಾನ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವನು ಎಂಬುದಾಗಿ. ಆ ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ನಾವು ಯಾವಾಗ ಒಂದು ವ್ಯಕ್ತಿಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಪ್ರಾಂತ್ಯದಲ್ಲಿ ಬಿತ್ತುತ್ತೇವೋ ಅದರ ಮೂಲಕ ಮಾತ್ರ ನಾವು ನೀತಿ ಎಂಬ ಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಅವಾಗ ಒಬ್ಬ ಮನುಷ್ಯ ಅವನು ದೇವರೊಂದಿಗೆ ಮೊದಲ ಐಕ್ಯವಾಗಬೇಕು, ಪಾಪ ಪರಿಹಾರ ಹೊಂದಬೇಕು, ದೇವರೊಂದಿಗೆ ಸಮಾಧಾನ ಹೋಗ್ಬೇಕು. ಅವಾಗ ಅವನ ಹೃದಯದಲ್ಲಿ ಸಮಾಧಾನ ಬರ್ತದೆ, ಇತರರೊಂದಿಗೆ ಸಮಾಧಾನದಿಂದ ಜೀವಿಸಲಿಕ್ಕೆ ಈ ಸಮಾಜದಲ್ಲಿ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ್ದರಿಂದ ನಾವು ನೋಡ್ತೇವೆ, ದೇವರ ವಾಕ್ಯ ಹೀಗೆ ಹೇಳ್ತದೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರಿ, ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ ಇವತ್ತಿನ ಪ್ರಪಂಚದಲ್ಲಿ ಜನರಿಗೆ ಬೇಕಾಗಿದೆ ಪ್ರಿಯರೇ. ಅದು ಯೇಸು ಕ್ರಿಸ್ತನ ಮೂಲಕ. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ದೇವರೊಂದಿಗೆ ಮೊದಲು ಸಮಾಧಾನವಂತರ. ಸೃಷ್ಟಿಕರ್ತನಾದ ದೇವರೊಂದಿಗೆ ಸಮಾಧಾನವಂತ. ದೈವಿಕ ಮುಂದೆ ಬರುವಂತ ದೈವಿಕ ಕೋಪದಿಂದ, ಆ ದಂಡನೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಯಾರು ಶುಭ ಸಂದೇಶವನ್ನು ಸಾರ್ತಾರೋ, ಆ ಸಮಾಧಾನ ವಾಕ್ಯವನ್ನು ಸಾರ್ತಾರೋ ಅವರು ನಿಜವಾಗಲೂ ದೇವರ ಮಕ್ಕಳು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಹೇಳುವಂತದ್ದು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನ ಏನಂತ, ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ವಿ ಆರ್ ಅಪಾಯಿಂಟೆಡ್ ಫ್ರಮ್ ಗಾಡ್ ಟು ಶೇರ್ ದ ಗಾಸ್ಪಲ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಗಮನಿಸಬೇಕು, ಸಮಾಧಾನ ಪಡಿಸುವವರು ಧನ್ಯರು ಎಂಬುದಾಗಿ. ಯಾರು ಒಬ್ಬ ವ್ಯಕ್ತಿಗೆ ಯೇಸು ನಾಮವನ್ನು ಪರಿಚಯಿಸುತ್ತಾರೋ, ಶುಭ ಸಂದೇಶವನ್ನು ಸಾರ್ತಾರೋ, ಸಮಾಧಾನವನ್ನು ಹಾರೈಸ್ತಾರೋ ಅವರು ನಿಜವಾಗಲೂ ದೇವರ ಮಕ್ಕಳು. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಈ ವಚನದಲ್ಲಿ ನೋಡುವಂತ ಒಂದು ತಾತ್ಪರ್ಯ, ನಾವು ಮೊದಲು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕ ದೇವರೊಂದಿಗೆ ಸಮಾಧಾನ ಹೊಂದಿ, ಆ ದೇವರ ಮಾರ್ಗದಲ್ಲಿ ಸಮಾಧಾನವನ್ನು ಬಯಸಿ ಇತರಿಗೆ ಒಂದು ಸಮಾಧಾನವನ್ನು ಹಾರೈಸುವುದೇ ಸಮಾಧಾನ ಪಡಿಸುವುದು ಎಂಬುದಾಗಿ. ಇದು ಮನುಷ್ಯನ ಮಾತಿನಿಂದ ಅಥವಾ ಲೋಕದ ಸಂಗತಿಗಳಿಂದ ತಾತ್ಕಾಲಿಕವಾಗಿ ನಾವು ಸಮಾಧಾನ ಪಡಿಸಬಹುದು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ, ಪಾಪ ವಿಮೋಚನೆಯ ಮೂಲಕ ಶಾಶ್ವತವಾದ ಸಮಾಧಾನ, ಸಂತೋಷ, ಬಿಡುಗಡೆ, ನರಕದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಈ ಲೋಕದಲ್ಲಿ ಅನೇಕ ಜನ ನಾವು ಸಮಾಧಾನದಲ್ಲಿದ್ದೇವೆ ಅನ್ನಬಹುದು, ಆದರೆ ಅವರಿಗೆ ಪರಿಸ್ಥಿತಿಗಳು, ಸಂಗತಿಗಳು ಕಠಿಣವಾಗಿ ಬರುವಾಗ, ಪ್ರತಿಕೂಲಗಳು, ಅನಾನುಕೂಲಗಳು ಬರುವಾಗ ಅವರು ಅನುಸರಿಸುವ ಒಂದೇ ಮಾರ್ಗ ಆತ್ಮಹತ್ಯೆ. ಅಥವಾ ಅವರು ಏನು ಇಲ್ಲದೆ ಹಾಗೆ ಸಾಯ್ಬೋದು, ಆದ್ರೆ ಸತ್ತ ನಂತರ ಅವರು ಹೋಗುವ ಸ್ಥಳ ನರಕ ಯಾತನೆ ಆಗಿದೆ ಎಂಬುದನ್ನು ಮರೆಯಬಾರದು. ಅಲ್ಲಿ ಸಮಾಧಾನವಿಲ್ಲ. ಅಲ್ಲಿ ನಿತ್ಯವೂ ಹಲ್ಲು ಕಡಿಯೋಣವು, ಗೋಳಾಟವು ಇರುತ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂತ ಒಂದು ಅಂಶ, ಇದು ಶಾಶ್ವತವಾದ ಸಮಾಧಾನ. ಈ ಲೋಕದಲ್ಲಿ ಸಮಾಧಾನದಿಂದ ಜೀವಿಸಿ, ಈ ಲೋಕ ಬಿಟ್ಟ ನಂತರ ಸಮಾಧಾನ ಸ್ಥಳವಾದ ಪರಲೋಕ ರಾಜ್ಯಕ್ಕೆ ಹೋಗುವಂತದ್ದಾಗಿದೆ. ಒಂದು ವೇಳೆ ಈ ಲೋಕದಲ್ಲಿ ಸಮಾಧಾನದಲ್ಲಿ ಜೀವಿಸಬಹುದು, ಆದರೆ ಆ ಕ್ಷಣಿಕ ಸಮಾಧಾನದಿಂದ ಮುಂದೆ ಅವರು ಈ ಲೋಕವನ್ನು ಬಿಟ್ಟ ನಂತರ ದಂಡನೆ, ಯಾತನೆಯ ಸ್ಥಳಕ್ಕೆ ಹೋಗುತ್ತಾರೆ ಎಂಬುದನ್ನು ಮರೆಯಬಾರದು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿರ್ತೇವೆ. ಆದ್ದರಿಂದ ಯೇಸುವೆ ಮಾರ್ಗ, ಆ ಸಮಾಧಾನಕ್ಕೆ ಯೇಸುವ ಮಾರ್ಗ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದಲ್ಲ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಸಮಾಧಾನ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಾವು ಸಮಾಧಾನ ಹೊಂದಿಕೊಂಡು ಸಮಾಧಾನದಿಂದ ಜೀವಿಸಿ
ಇತರರೊಂದಿಗೆ ಸಮಾಧಾನದಿಂದ ಇರಲು ಬಯಸಿ, ಈ ಸಮಾಧಾನ ವಾಕ್ಯ ಎಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವಂತ ನಾವು ಯಾರು ಇರ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಅನಿಸಿಕೊಳ್ತಾರೆ. ಈ ಸಮಾಧಾನ ಇರುವಾಗ ನಾವು ಮಾತ್ರ ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 44 ನಿಮ್ಮ ವೈರಿಗಳನ್ನು ಪ್ರೀತಿಸಿ ಹಿಂಸಿಸಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಹೀಗಾದ್ರೆ ನೀವು ಪರಲೋಕದ ತಂದೆಗೆ ಮಕ್ಕಳಾಗುವಿರಿ ಎಂಬುದಾಗಿ. ಇದು ಯಾವಾಗ ಬರ್ತದೆ ಎಂಬುದಾಗಿ ನೋಡುವಾದ್ರೆ ನಾವು ದೇವರೊಂದಿಗೆ ಸಮಾಧಾನ ಹೊಂದಿದಾಗ. ಇವತ್ತು ಲೋಕದಲ್ಲಿ ವೈರಿಗಳನ್ನು ಕ್ಷಮಿಸ್ಲಿಕ್ಕಾಗಲ್ಲ, ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಗೊತ್ತಾ? ಅವರು ದೇವರೊಂದಿಗೆ ಐಕ್ಯವಾಗಿಲ್ಲ, ಪಾಪ ಕ್ಷಮಾಪಣೆ ಹೊಂದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಒಂದು ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎನಿಸಿಕೊಳ್ಳುವರು ಎಂಬುದಾಗಿ ಇದರ ತಾತ್ಪರ್ಯ. ಇನ್ನೂ ಅನೇಕ ವಚನಗಳು ಉಂಟು ಆದರೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆ ಆ ದೇವರೇ, ನಿಮ್ಮ ಮಧುರಗಳ ನಾಮಕ್ಕೆ ಸ್ತೋತ್ರ, ಮಹಿಮೆ ಉಂಟಾಗಲಿ. ಈ ವಾಕ್ಯದ ಮೂಲಕ ಎಲ್ಲರನ್ನು ಆಶೀರ್ವಾದ ಮಾಡ್ರಿ. ನಿಮ್ಮ ವಾಕ್ಯದ ಮುಂದೆ ತಗ್ಗಿಸ್ಕೊಳ್ತೇವೆ. ನಮಗೆ ಸಮಾಧಾನದಲ್ಲಿ ಜೀವಿಸಿ ಇತರರನ್ನು ಸಮಾಧಾನದ ಮಾರ್ಗವಾದ ಯೇಸುವಿನ ಮಾರ್ಗಕ್ಕೆ ನಡೆಸಲಿಕ್ಕೆ ಸಹಾಯ ಮಾಡು, ಕೃಪೆ ಕೊಡು. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.